ಸ್ನೇಹಿತರೆ ನಮಸ್ಕಾರ. ನಾವಿವತ್ತು ಕುಣಿಗಲ್ನ ಸುಪ್ರಸಿದ್ಧ ಮೂಡಲ್ ಕುಣಿಗಲ್ ಕೆರೆ ನೋಡೋದಕ್ಕೆ ಹೋಗ್ತಾ ಇದ್ದೀವಿ. ಬಂಧುಗಳೇ, ವಿಶೇಷ ಏನು ಗೊತ್ತಾ? ಮೂಡಲ್ ಕುಣಿಗಲ್ ಕೆರೆ ಮತ್ತೊಮ್ಮೆ ಕೋಡಿ ಆಗಿದೆ. ಇಲ್ಲಿ ಇರುವಂತ ದೇವಾಲಯದ ಸುಂದರ ತಾಣವಾಗಿರುವಂತ ಮೂಡಲ್ ಕುಣಿಗಲ್ ಕೆರೆಯ ವಿಶೇಷವನ್ನ ಈ ದಿನ ನಾನು ನಿಮ್ಗೆ ತಿಳಿಸೋದಕ್ಕೆ ಹೊರಟಿದ್ದೇನೆ. ಸ್ನೇಹಿತರೆ, ಮೂಡಲ್ ಕುಣಿಗಲ್ ಕೆರೆ ಗಂಗರ ಕಾಲದಲ್ಲಿ ನಿರ್ಮಾಣ ಆಗಿದೆ. ಶ್ರೀ ಪುರುಷ ಎಂಬ ಮಹಾರಾಜ ಈ ಕೆರೆಯನ್ನ ಕಟ್ಟಿದ್ದಾನೆ ಎಂಬುದಕ್ಕೆ ಹಲವಾರು ಕಥೆಗಳು, ದಂತಕಥೆಗಳು ಹಾಗೂ ಇತಿಹಾಸಗಳು ನಮ್ಮ ಮುಂದೆ ಕಾಣುತ್ತಾ ಹೋಗುತ್ತೆ. ವಿಶೇಷ ಏನು ಗೊತ್ತಾ? ಮೂಡಲ್ ಕುಣಿಗಲ್ ಕೆರೆ ಎಂಬ ಹೆಸರು ಬರಲು ಕಾರಣ ಆ ಜಾನಪದದಲ್ಲಿ ಹುಟ್ಟಿದಂತ ಹಲವಾರು ವಿಚಿತ್ರ ವಿಶೇಷ ಕಥನಗಳನ್ನ ನಾವು ಅಲ್ಲಿ ಕಾಣಬಹುದು. ಶಿವಗಂಗೆಯಲ್ಲಿ ಹುಟ್ಟುವ ನಾಗಿನಿ ನದಿಗೆ ವಿಶೇಷವಾಗಿ ಈ ಮೂಡಲ್ ಕುಣಿಗಲ್ ಕೆರೆಯನ್ನ ನಿರ್ಮಾಣ ಮಾಡಲಾಗಿದೆ. ಬಂಧುಗಳೇ, ವಿಶೇಷವಾಗಿ ಕರ್ನಾಟಕದಲ್ಲಿ ಪಶ್ಚಿಮಾಭಿಮುಖವಾಗಿ ಹರಿಯುವಂತ ನದಿಗಳು ಎರಡು. ಒಂದು ಕುಮಾರಧಾರ, ಇನ್ನೊಂದು ನಾಗಿನಿ. ಈ ಎರಡು ಕ್ಷೇತ್ರಗಳು ನಾಗ ಸಂಬಂಧ ಸಮಸ್ಯೆಗಳನ್ನ ದೂರ ಮಾಡುತ್ತವೆ ಹಾಗೂ ಈ ನದಿಗಳಲ್ಲಿ ಆಯುರ್ವೇದಿಕ ಗುಣ ಇದೆ ಎಂಬುದಕ್ಕೆ ಹಲವಾರು ಹಿಂದಿನ ಇತಿಹಾಸಗಳು ಸೇರಿದಂತೆ ದಂತಕಥೆಗಳು ಇಂದಿಗೂ ಜೀವಂತ ಸಾಕ್ಷಿಯಾಗಿವೆ. ಸ್ನೇಹಿತರೆ, ಈ ಕೆರೆಯನ್ನ ನೋಡ್ತಿದ್ದಂಗೆ ನಿಮ್ಮ ಮನದಲ್ಲಿ ಅದ್ಭುತವಾದ ಒಂದು ಮಾತು ಬರುತ್ತೆ. ಇದೇನ್ ಕೆರೆನಾ ಇಲ್ಲ ಸಮುದ್ರನ? 15 ಕಿಲೋಮೀಟರ್ ಸುತ್ತಳತೆ ಇರುವಂತಹ ಈ ವಿಶೇಷವಾದ ಕೆರೆ ಕರ್ನಾಟಕದಲ್ಲಿ ಅದು ಮೂಡಲ್ ಕುಣಿಗಲ್ ಕೆರೆಯಾಗಿ ಇದೆ ಎಂಬುದಕ್ಕೆ ಒಂದು ವಿಶೇಷವಾದ ಸ್ಥಾನಮಾನವನ್ನ ಪಡೆದುಕೊಂಡಿದೆ. ಸ್ನೇಹಿತರೆ, ಚೇಳರ ಆಡಳಿತದ ಸಂದರ್ಭದಲ್ಲಿ ಕುಣಿಗಲ್ ಕೆರೆಯ ಏರಿ ಮೇಲೆ ನಿರ್ಮಿಸಿರುವಂತಹ ಸೋಮೇಶ್ವರನ ದೇವಾಲಯ ಹಾಗೂ ಇಲ್ಲಿನ ಸೋಪಾನ ಕಟ್ಟೆಗಳು ಇಂದಿಗೂ ಕೂಡ ಇಲ್ಲಿಗೆ ಬರುವಂತಹ ಭಕ್ತಾದಿಗಳ ಸಾರ್ವಜನಿಕರನ್ನ ತಮ್ಮತ್ತ ಆಕರ್ಷಿಸುತ್ತಿವೆ. ಪ್ರತಿ ಬಾರಿಯೂ ಮೂಡಲ್ ಕುಣಿಗಲ್ ಕೆರೆ ಕೋಡಿ ಆಗುತ್ತಿದ್ದು ಮಂಗಳವಾರ. ಆದ್ರೆ ಈ ಬಾರಿ ವಿಶೇಷವಾಗಿ ಸೋಮವಾರ, ಅದು ಶ್ರಾವಣ ಸೋಮವಾರ ಕೋಡಿ ಆಗಿದೆ ಎಂಬುದು ಇಲ್ಲಿನ ಜನರ ಮಾತಾಗಿದೆ. ಹರಿಯುವ ನದಿಯ ಆ ನೀರಿನಲ್ಲಿ ಆ ವಿಹಂಗಮ ನೋಟವನ್ನ ನೋಡಲು ಕುಣಿಗಲ್ ಪಟ್ಟಣ ಸೇರಿದಂತೆ ತುಮಕೂರು ಜಿಲ್ಲೆ ಹಾಗೂ ಹೆದ್ದಾರಿಯ ಹಲವಾರು ಮಂದಿ ಪ್ರತಿನಿತ್ಯ ಇಲ್ಲಿಗೆ ಬಂದು ಹೋಗುತ್ತಿದ್ದಾರೆ. ಕಳೆದ ಕೆಲವು ವರ್ಷಗಳಿಂದ ಈ ಕೆರೆಯ ನೀರನ್ನು ಕುಡಿಯುವ ನೀರಿಗಾಗಿ ಮೀಸಲಿರಿಸಲಾಗಿದೆ. ಆದ್ದರಿಂದ ಈ ಕೆರೆಯ ನೀರನ್ನು ಕೃಷಿಗೆ ಅಥವಾ ಇತರ ಚಟುವಟಿಕೆಗಳಿಗೆ ಬಳಸಲಾಗುತ್ತಿಲ್ಲ. ಕೆರೆಯ ಕೋಡಿಯ ನೀರು ಮೇಲ್ಭಾಗದಲ್ಲಿ ಹೋಗಿದ್ದು ಇದರಲ್ಲಿ ಆಳವಾಗಿರುವ ಹಲವಾರು ನೀರಿನ ತಡದಲ್ಲಿ ಬೃಹತಾಕಾರದ ಮೀನುಗಳು ಇವೆ. ಮೂಡಲ್ ಕುಣಿಗಲ್ ಕೆರೆ ಎಂದು ಹೇಳೋದಕ್ಕೆ ನಮಗೂ ಕೂಡ ಹೆಮ್ಮೆ ಆಗುತ್ತೆ. ಯಾಕೆ ಅಂತ ಅಂದ್ರೆ ಮೂಡಲ್ ಕುಣಿಗಲ್ ಕೆರೆ ದೊಡ್ಡ ಕೆರೆಯ ಇತಿಹಾಸ ಒಂದು ಕಡೆ ಆದ್ರೆ ಕುಣಿಗಲ್ ಕುದುರೆ ಫಾರಮ್ಮು, ಅದೇ ರೀತಿ ಇಲ್ಲಿನ ದುರ್ಗ ಬೆಟ್ಟ, ಕುಂಬಿ ಬೆಟ್ಟ, ಹೀಗೆ ಹಲವಾರು ಪ್ರಸಿದ್ಧ ಕ್ಷೇತ್ರಗಳು ಕುಣಿಗಲ್ನತ್ತ ಎಲ್ಲರನ್ನೂ ಆಕರ್ಷಣೆಯ ಕೇಂದ್ರ ಬಿಂದುವಾಗಿ ಕೈ ಬೀಸುತ್ತಿವೆ. ಬಂಧುಗಳೇ, ನೀವು ಕೂಡ ಒಮ್ಮೆ ಬಿಡುವು ಮಾಡಿಕೊಂಡು ಕುಣಿಗಲ್ ಕಡೆ ಬಂದಾಗ ಮೂಡಲ್ ಕುಣಿಗಲ್ ಕೆರೆಯ ಕೋಡಿ ನೋಡಿ ಎಡೆಯೂರು ಸಿದ್ಧಲಿಂಗೇಶ್ವರನ ದರ್ಶನವನ್ನ ಪಡೆದುಕೊಂಡು ಹೋಗ್ಬೇಕು ಅಂತ ನಿಮ್ಮಲ್ಲಿ ಮನವಿ ಮಾಡ್ತಾ ಇದ್ದೀನಿ. ಈ ವಿಡಿಯೋನ ಹೆಚ್ಚು ಜನಕ್ಕೆ ಶೇರ್ ಮಾಡಿ, ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ಕಾಮೆಂಟ್ ಮಾಡಿ. ಇದುವರೆಗೂ ನೋಡಿದ್ದಕ್ಕೆ ಧನ್ಯವಾದಗಳು.